ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘಗಳು ಜಂಟಿಯಾಗಿ ತುಮಕೂರಿನಲ್ಲಿಂದು ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಚಿಂತಕ ಪ್ರೊಫೆಸರ್ ಎಸ್ಡಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಈ ವೇಳೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಎಂಆರ್ ಹುಲಿನಾಯ್ಕರ್, ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಡಾ ಬಾಲಗುರುಮೂರ್ತಿ, ಕಲಾವಿದ ಡಾ ಲಕ್ಷ್ಮಣ ದಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎಸ್ಡಿ ಸಿದ್ದರಾಮಯ್ಯ 21ನೇ ಶತಮಾನದಲ್ಲಿ ಪ್ರೀತಿ ಮತ್ತು ಮಾನವೀಯತೆ ದೇಶ ಮತ್ತು ಗಡಿಗಳನ್ನು ಮೀರಿ ಹರಡಬೇಕಿತ್ತು. ಆದರೆ ರಾಜಕೀಯ ಮತ್ತು ಅಧಿಕಾರ ಹಿತಾಸಕ್ತಿಯ ಕಾರಣಗಳಿಂದಾಗಿ ಎಲ್ಲಾ ದೇಶಗಳಲ್ಲೂ ದ್ವೇಷ ಹೆಚ್ಚುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಹಿಂಸೆ ಮತ್ತು ಕ್ರೌರ್ಯಗಳು ಆವರಿಸುತ್ತಿವೆ. ವಿದ್ಯಾರ್ಥಿಗಳು ಮತ್ತು ಯುವಜನರು ದಿಕ್ಕು ತೋಚದೆ ವಿಕ್ಷಿಪ್ತತೆಗೆ ಒಳಗಾಗುತ್ತಿದ್ದಾರೆ. ಕಲೆ, ಕಲಾವಿದ, ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರಗಳು ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕು ಎಂದು ತಿಳಿಸಿದರು. ಈ ಸುಳ್ಳು ಚರಿತ್ರೆಯನ್ನ ನಿಜ ಎಂದು ನಂಬಿಕೊಂಡ ರೀತಿಯೊಳಗೆ ವಿಕಲ್ಪಕ್ಕೆ ಒಳಗಾಗ್ತಾ ಇದೆ. ಎಂಆರ್ ಹುಲಿನಾಯ್ಕರ್, ನಾಟಕ, ಸಂಗೀತ, ಸಾಹಿತ್ಯದಂತಹ ಕಲೆಗಳು ಮಕ್ಕಳ ಹೃದಯ ಮತ್ತು ಮೆದುಳನ್ನು ಬೆಸೆಯುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತವೆ. ಹೀಗಾಗಿ ಶಿಕ್ಷಣ ಸಂಸ್ಥೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ಒಟ್ಟಾರೆ ಸಮಾಜದ ಅಭಿವೃದ್ಧಿಗೆ ಮತ್ತು ಒಳ್ಳೆಯ ನಾಗರಿಕರಾಗಿ ಬೆಳೆಯಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಇದೇ ವೇಳೆ ವಿದ್ಯಾರ್ಥಿಗಳು ಭರತನಾಟ್ಯ, ವೀರಗಾಸೆ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು.